ಯಾಕಂದ್ರೆ ನೀವು ತೋರಿಸ್ಬೇಕು ಅಂದ್ರೆ ತೋರಿಸ್ತೀನಿ ಅಲ್ಲ ಪ್ಲೇ ಅಲ್ಲ ಅಲ್ಲಲ್ಲ ಸುಮ್ಮನೆ ನೀವು ಒಂದಲ್ಲ ಹತ್ತವೆ ಏನು ಬರ್ತವೆ ಇಲ್ವ ಇಲ್ಲಿ ಅಲ್ಲ ಒಂದು ಫಾರ್ಮರ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಮತ್ತೆ ಮಗ ಒಂದು, ಎರಡನೇದು ನಂದು, ಮೂರನೇದು ಮತ್ತೆ ಒಂದು ಅಶ್ವಥ್ ನಾರಾಯಣ್ ಸುಮಾರು 60 ಅಪ್ಪಿನಲ್ಲಿ ಹಣ ಪಡೆದು ಆರೋಪ. ಶಿಕ್ಷೆಯಲ್ಲಿ ಅಕ್ರಮಗಳು ನಡೆದು ಸುಮಾರು 600ಕ್ಕೂ ಹೆಚ್ಚು ಜನ ಅಕ್ರಮವನ್ನು ಎಸಗಿದ್ದಾರೆ. ಬಿಗ್ ವಿಕ್ಸ್ ಇದರಲ್ಲಿ ಸೇರಿದ್ದಾರೆ ಅಂತೇಳಿ ನಾವು ಮಲ್ಲೇಶ್ವರಂ ಠಾಣೆಯಲ್ಲಿ ಶನಿವಾರ ದೂರನ್ನು ದಾಖಲು ಮಾಡಿದ್ದೇವೆ. ಆದರೆ ಇದುವರೆಗೂ ಅದು FIR ಆಗಿಲ್ಲ. ಆ ದೃಷ್ಟಿಯಲ್ಲಿ ತಾವು ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸು ಆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಏನು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಇಂಥ ಪ್ರೆಸ್ ಮೀಟ್ ಮಾಡಬೇಕು. ತಾವೆಲ್ಲ ಒಟ್ಟಿಗಿದ್ದು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ಇದರ ಜಯ. ಇದರಲ್ಲಿ ಅತ್ಯಂತ ಹೆಚ್ಚು ಇಡೀ ರಾಜ್ಯದಲ್ಲೇ ಕಂಡಿರಿಯಾದ ಭ್ರಷ್ಟಾಚಾರ ಈ ಶಿಕ್ಷಕರ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕದಲ್ಲಿ ನಡೀತಾ ಇದೆ. ಸುಮಾರು 30ರಿಂದ 75 ಲಕ್ಷ ಹಣವನ್ನು ಈ KAE ಅಧಿಕಾರಿಗಳಿರ್ಬೋದು, ಉನ್ನತ ಶಿಕ್ಷಣ ಸಚಿವರಿರ್ಬೋದು, ಅವರ IAS ಆಫೀಸರ್ ಇರ್ಬೋದು, ಮತ್ತು ಇದರಲ್ಲಿ ಕಿಂಗ್ ಪಿನ್ಸ್ ಕೆಲವು ವೈಸ್ ಚಾನ್ಸಲರು, ರಿಜಿಸ್ಟ್ರಾರು, ಪ್ರೊಫೆಸರು, ನಿವೃತ್ತ ಪ್ರೊಫೆಸರ್ಗಳೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ. ತಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ಇದರಲ್ಲಿ ತಮಗೆ ಯಶಸ್ಸು ಸಿಗುತ್ತೆ. ಇಲ್ಲಾಂದರೆ ಸುಮಾರು ಈಗಾಗಲೇ ಗೊತ್ತಿರೋ ಪ್ರಕಾರ 600ಕ್ಕೂ ಹೆಚ್ಚು ಜನರ ಹತ್ರ 1,75,00,000 ಕಲೆಕ್ಟ್ ಮಾಡಿ ಅದರಲ್ಲಿ ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಈ ಗುಂಪು ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಅಂತೇಳಿ ನಾನು ಈ ಮೂಲಕ ಹೇಳ್ತಾ, ನಾವೆಲ್ಲ ಏನು ಎಕ್ಸಾಮ್ ಬರೆದಿರೋ ಅಭ್ಯರ್ಥಿಗಳು ಅವು ಜಿಲ್ಲಾಧಿಕಾರಿಗಳ ಮುಂದೆ ಮನವಿಯನ್ನು ನೀಡಬೇಕು, ಪತ್ರಿಕಾಗೋಷ್ಠಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಸುಮಾರು 32,000 ಈ ಥರದ್ದು ಅಲ್ಲ 7-8 ಇದೆ. ಎಲ್ಲ ಒಬ್ಬರಿಗೊಬ್ಬರು ಇಷ್ಟು ಆದಮೇಲೆ ನನ್ನ ವಿರುದ್ಧನೇ ಪ್ರೆಸ್ ಮೀಟ್ ಮಾಡಿ ಈ ಮೊನ್ನೆ ಚುನಾವಣೆಯಲ್ಲಿ ಆದರೂ ಕರೆಕ್ಟಸಿಗೆ ನಾನು BJP MLA ಇದ್ದಾನೆ. ನಾನು 2 ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ. ನನಗೊಂದು ಓಟ್ ಕೊಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳಲಿಲ್ಲ. 2 ಸಾರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದವನೇ. ಸದಾನಂದ ಗೌಡರು ಎಲ್ಲ ಸೇರಿ 2-3 ಮೀಟಿಂಗ್ ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೇನೆ 12 ಗಂಟೆ ಗಂಟೆ. ಇವತ್ತು ಕಾನ್ಸ್ಟಿಟ್ಯೂನ್ಸಿಗೆ ಬಂದವ್ರೆ, ಪ್ರೆಸ್ ಮೀಟ್ ಮಾಡವ್ರೆ. ಕರೆಕ್ಟಸಿಗೆ ಅವರು ನಾನು ಕೂಗಲಿಲ್ಲ. ನೀವು ಹೇಳ್ತೀರಿ ಪಕ್ಷ ವಿರೋಧಿ ಚಟುವಟಿಕೆ ಅಂತೀರಿ. ನಮಗೂ ಸ್ವಾಭಿಮಾನ ಇಲ್ವಾ?